ಹಸಿ ಅವರೆಕಾಳು ಹಾಕಿ ಹಗ್ಲು ಖಾರದ ಸಾರು ಮಾಡ್ತಾಯಿದ್ದೀನಿ, ಹಸಿ ಖಾರದ ಸಾರು. ಇದ್ರ ಜೊತೆಗೆ ಒಂದು ಕಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು, ಅದ್ರ ಜೊತೆಗೆ ಕಾಳು ಮತ್ತು ಸೊಪ್ಪನ್ನ ತೊಳೆದು ಒಂದು ಟೊಮೊಟೊ ಹಾಕಿ 10 ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಕುಕ್ಕರಲ್ಲಿ ಉಪ್ಪು ಹಾಕಿ ಕೂಗಿಸ್ಕೊಂಡಿದ್ದೀನಿ. ಕೂಗಿಸಿರೋದನ್ನ ನೀರೆಲ್ಲ ಸೋರಿಡೋಕ್ಕೆ ಇಡ್ತಾಯಿದ್ದೀನಿ. ಅದೇ ಟೈಮ್ಗೆ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನು ಕಾಳು ಮೆಣಸು, ಜೀರಿಗೆ ಹಾಕಿ ಮತ್ತು ನಿಂಬೆಹಣ್ಣು ಸೈಜ್ದು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಬೆಳ್ಳುಳ್ಳಿನ ಸುಟ್ಕೊಂಡಿದ್ದೀನಿ, ತುಂಬ ಡೀಪಾಗಲ್ಲ, ಒಂಚೂರು ಸುಮ್ಮನೆ ಸುಟ್ಕೊಂಡಿದ್ದೀನಿ. ಅದನ್ನು ಕೂಡ ಸಿಪ್ಪೆ ಬಿಚ್ಚಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಲಿ ರುಬ್ತಾಯಿದ್ದೀನಿ. ನೀರೆಲ್ಲ ಹಾಕೋದು ಬೇಡ, ಜಸ್ಟ್ ತರಿ ಆದರೂ ಪರವಾಗಿಲ್ಲ, ಹಾಗೆ ರುಬ್ಕೊಳ್ಳಿ. ಮತ್ತು ಇಲ್ಲೇನು ಆಲ್ರೆಡಿ ನಾವು ಕಾಳು ಬೇಯಿಸಿಟ್ಟು ನೀರು ಸೋರಿಟ್ಟಿದ್ವಲ್ಲ, ಇದನ್ನು ಸಪ್ರೇಟಾಗಿ ಸೋರಿಟ್ಟಿರೋದನ್ನ ಇದ್ರ ಜೊತೆಗೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ, ಅದನ್ನು ಇದ್ರ ಜೊತೆಗೆ ಮಿಕ್ಸಿ ಜೊತೆಗೆ ಹಾಕಿ ರುಬ್ಕೊಳ್ಳಿ. ಮತ್ತು ಅದೆಲ್ಲ ಫುಲ್ಲು ನುಣ್ಣಗಾದ್ಮೇಲೆ ನೀರು ಹಾಕಿರಲ್ವಲ್ಲ, ಟೊಮೊಟೊ ನೀರೇ ಸಾಕಾಗತ್ತೆ. ಈಗ ನಾವು ಇದು ಸ್ವಲ್ಪ ರುಚಿ ಜಾಸ್ತಿ ಬರಲಿ ಅಂದ್ಬಿಟ್ಟು ನಾನು ಏನಿದೆಯೋ ಇದ್ರ ಜೊತೆಗೆ ಅವರೆಕಾಳು ಬೇಯಿಸಿರೋದನ್ನು ಕೂಡ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ಇದೇನಿದೆಯೋ ಖಾರನ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ. ಇದಕ್ಕೆ ನೀರೆಲ್ಲ ನಾನೇನು ಹಾಕಿಲ್ಲ, ಬರೀ ಟೊಮೊಟೊ ನೀರು ಅಷ್ಟೇ ಇದರಲ್ಲಿರೋದು. ಅದನ್ನು ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು ಇದೇನು ನೀರು ಸೋಸಿರೋದಿದೆಯೋ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲಿಗೆ 1 ಸ್ಪೂನು ಎಣ್ಣೆ ಹಾಕಿ ಅದ್ರ ಜೊತೆಗೆ 2 ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿನ ಹೆಚ್ಚಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಅವರೆಕಾಳಿಗೆ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋದ್ರಿಂದ. ಏನಿತ್ತು ಇದು ರುಬ್ಬೋಕ್ಕೆ 2 ಸ್ಪೂನ್ ಹಾಕ್ತಿದ್ದೆ. ಇನ್ನು ಮಿಕ್ಕಿದ ಅವರೆಕಾಳು ಸೊಪ್ಪು ಏನಿತ್ತು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಚಿ ಒಂಚೂರು ಜಾಸ್ತಿ ಬರಲಿ ಅಂತ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗ ಮುದ್ದೆ ಜೊತೆ ತಿಂದರೆ ಯಾವ ಶೀತ ನೆಗಡಿ ಕೆಮ್ಮು ಏನಿದ್ರೂ ಎಲ್ಲ ಹೊರಟೋಗ್ಬಿಡುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ.